ಬಿಗ್ ಬಾಸ್ ಒಳಗಡೆ ಅಶ್ವಿನಿ ಆಮೇಲೆ ಗಿಲ್ಲಿ ನಟ ಅವರಿಬ್ಬರು ಬಿಟ್ರೆ ಇಲ್ಲೇನಿಲ್ಲ, ಎಲ್ಲ ಸುಮ್ಮನೆ. ಹುಡುಗಿಯರೆಲ್ಲ ಇದ್ದಾರೆ, ಅವರೆಲ್ಲ ಒಂದು ಸರಿ ಇದ್ದಂಗೆ ಮತ್ತೊಂದು ಸರಿ ಇರಲ್ಲ. ಗಿಲ್ಲಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾತಾಡೋದು ಖುಷಿ ಇಲ್ಲ. ಅವ್ರಿಗೆ ಹೇಳಬೇಕು ಬಿಕಾಸ್ ದೇರ್ ಆರ್ ಸೋ ಮೆನಿ ಲವರ್ಸ್ ಫಾರ್ ಹಿಮ್. ನನಗಂದ್ರೆ ಗಿಲ್ಲಿ ನಂಬರ್ 1 ಅವನಂತೂ ಇದ್ದೇ ಇರ್ತಾನೆ. ಬಿಗ್ ಬಾಸ್ ಅಂದರೆ ಅದೆಲ್ಲ ಇದ್ದೇ ಇರಬೇಕು ಸರ್. ನಮಗೆ ಅಂದರೆ ಗಿಲ್ಲಿ ನಟ ಗೆಲ್ಲಬೇಕು. ಎಲ್ಲರಿಗೂ ಕೋಪ ಬಂದೇ ಬರುತ್ತಲ್ವಾ, ಒಂದು ಗೇಮ್ ಅಂದಮೇಲೆ ಕೋಪ ಬಂದೇ ಬರುತ್ತೆ. ಗಿಲ್ಲಿಗೆ ನೋಡ್ತಾ ಇದ್ದೀವಿ ಸರ್. ಅದರೊಳಗೆ ಜಾಸ್ತಿ ಅಂದರೆ ಗಿಲ್ಲಿ ನಟ. ಆಮೇಲೆ ಯಾಕೆ ಇಷ್ಟ ಆಗ್ತಾಯಿದೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಜನಗಳಿಗೆ ಪ್ರೇಕ್ಷಕರಿಗೆ ಏನು ಬೇಕಾಗಿದೆ, ಎಂಟರ್ಟೈನ್ಮೆಂಟ್ ಬೇಕು. ಇಷ್ಟ ಆಗ್ತಾ ಇದ್ದಾರೆ, ಏನು ಮಾಡೋದು, ಆ ಥರ ಇದೆ. ಬಿಗ್ ಬಾಸ್ ಒಳಗಡೆ ಅಶ್ವಿನಿ ಆಮೇಲೆ ಗಿಲ್ಲಿ ನಟ ಅವರಿಬ್ಬರು ಬಿಟ್ರೆ ಇಲ್ಲೇನಿಲ್ಲ, ಎಲ್ಲ ಸುಮ್ಮನೆ ಬರ್ತಾರೆ ಹೋಗ್ತಾ ಇರ್ತಾರೆ, ಏನೋ ಒಂದು ಮಾಡ್ತಾರೆ. ಇವರು ಕಾಮಿಡಿಯಾಗಿ ಮುಂದಕ್ಕೆ ಹೋಗ್ತಾಯಿದ್ದಾರೆ ಅಷ್ಟೇ. ಕಿರಿಕ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಏನಂದರೆ ಆಟ ಅಂದಮೇಲೆ ಎಲ್ಲ ಇದ್ದಿದ್ದೆ ಅಲ್ವಾ ಕಿರಿಕ್. ಇವಾಗ ನೀವು ಆಟ ಆಡಿರೋನೇ 2 ಕಿರಿಕ್ ಬಂದು ಅದೇ ಥರನೇ ಅವರು. ರಕ್ಷಿತ್ ಅವರು ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆಗ್ತಾಯಿತ್ತು, ಹೌದು. ಇವಾಗ ಅಶ್ವಿನಿ ಅವರೇ ಇವಾಗ ಅವ್ರಿಗೆ ಒಪ್ಕೊಂಡಿದ್ದಾರಲ್ಲ. ರಾತ್ರಿ ನೋಡಿರ ನೀವು ಬಿಗ್ ಬಾಸು? ಹಾಂ, ರಾತ್ರಿ ಏನು ಹೇಳಿರು ಅಶ್ವಿನಿ ಅವರು? ಅದು ಪಾಯಿಂಟ್ ಅಲ್ವಾ. ಮತ್ತು ಅವರಿಲ್ಲದೆ ಮನೆಯೇ ಬಿಕೋ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಎಲ್ಲರಿಗೂ ಬೇಜಾರಾಗ್ತಾಯಿದೆ ಅವಳಿಲ್ದೆ, ರಕ್ಷಿತಾ ಇಲ್ಲದೆ ಅಂತ ರಾತ್ರಿ ಹೇಳಿರಲ್ವಾ. ಅದೇ ಪಾಯಿಂಟ್ಗೆ ಬನ್ನಿ ನೀವು ಅಲ್ವಾ. ಚೆನ್ನಾಗಿದೆ, ನೋಡ್ತಾ ಇದ್ದೆ. ಎಲ್ಲಿ ವಿನ್ನರ್ ಮಾಮೂಲಿ ಗಿಲ್ಲಿ ನಟಲ್ಲಿ. ಹಾಂ, ನೋಡ್ತಾ ಇದ್ದೀವಿ. ಯಾರು ಇಷ್ಟ ಅಂದರೆ ಇವಾಗ ಜಾಸ್ತಿ ಅಂದರೆ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಗಿಲ್ಲಿ ಅವನಿಗೆ ಪಾಪ ಯಾವ ಇದಕ್ಕೂ ಹೋಗ್ತಾ ಇಲ್ಲ, ಅವನು ಯಾವುದೇ ಒಂದು ಆದರೂ ಇದ್ರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವ್ನು ತಪ್ಪು ಮಾಡ್ತಾ ಇಲ್ಲ. ಹುಡುಗಿಯರೆಲ್ಲ ಇದ್ದಾರೆ, ಅವರೆಲ್ಲ ಒಂದು ಸರಿ ಇದ್ದಂಗೆ ಮತ್ತೊಂದು ಸರಿ ಇರಲ್ಲ. ಇಲ್ಲ, ಆ ಥರ ಏನಿಲ್ಲ, ಬಿಟ್ಕೊಡ್ತಾರೆ. ಅವ್ರಾಟ ಅವ್ರು ಆಡ್ತಾ ಇದ್ದಾರೆ, ಅದರಲ್ಲೆಲ್ಲ ಏನಿಲ್ಲ. ಹಾಂ, ಹೌದು. ಇಲ್ಲ ಧ್ರುವಂತೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ಅವ್ರನ್ನ ಇದರಲ್ಲಿ ಇಟ್ಟಿದ್ದಾರಲ್ಲ, ಏನೋ ಅವರು ಮಂಗಳೂರು ಕಡೆಯವ್ರಲ್ವಾ, ಅವ್ರ ಅಭ್ಯಾಸ ಅದು. ಹುಡುಗಿ ರಕ್ಷಿತಾನೇ ಇಷ್ಟ. ಆಟ ಆಡ್ತಾ ಇದ್ದಾಳೆ, ಇರ್ಬೋದು. ಒಳ್ಳೆ ಆಟ ಚೆನ್ನಾಗಿ ಆಡ್ತಾ ಇದ್ದಾಳೆ. ಓಪನ್ ಇದರಲ್ಲಿ ಆಡ್ತಾ ಇದ್ದಾಳೆ, ಮುಚ್ಚು ಮರೆ ಇಲ್ದಿರ ಮಾತಾಡ್ತಾ ಇದ್ದೆ. ಹುಡುಗಿ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಸಂಧಾನಪ್ಪ ಒಂದು ಕಡೆ ಮತ್ತೊಂದು ಕಡೆ ಸ್ವಲ್ಪ ಅದು ಮಳ್ಳಿ ಕೆಲಸ. ಡೌರಾಣಿ ಅಂದರೆ ಅವಳೆ ಸ್ಪಂದನೇ. ಖಡಕ್ ಉತ್ತರ ಕೊಡೋದು ಅಶ್ವಿನಿ ಮೇಡಮ್. ಯಾವುದು ಮುಚ್ಚು ಮರ ಇಲ್ದಿರ ಉತ್ತರ ಕೊಡ್ತಾರೆ ಡೈರೆಕ್ಟಾಗಿ. ಅವ್ರದ್ದು ಸ್ವಲ್ಪ ಜಾಸ್ತಿ ಆಗಿದೆ ಇಬ್ಬರದು. ಹೊಸಲ್ಲಿ ಸ್ವಲ್ಪ ಮೆತ್ತಗಿದ್ರು, ಇವಾಗ ಮೊದಲೇ ಅದು ಚೈತ್ರ ಕುಂದಾಪುರ ಸ್ವಲ್ಪ ಜಾಸ್ತಿ ಆಗಿದೆ ಚೈತ್ರಂದು. ಗಿಲ್ಲಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾತಾಡೋದು ಖುಷಿ ಎಲ್ಲ ಚೆನ್ನಾಗಿದೆ ಮೇಡಮ್. ಗಿಲ್ಲಿಗೆ ಸಾಕು, ವಿನ್ ಆಗಬೇಕು. ನಮಸ್ಕಾರ, ನನ್ನ ಹೆಸರು ಆರ್ತಿ. ನಾನು JP ನಗರಿಂದ ಇದ್ದೀನಿ, ಬ್ಯಾಂಗ್ಳೂರ್. ಸುದೀಪ್, ಐ ಆಲ್ವೇಸ್ ಲುಕ್ ಹಿಮ್ ಆ್ಯಸ್ ಅವರ್ ಹಿಂದಿ ಅಮಿತಾಬ್ ಬಚ್ಚನ್ ಹೀರೋ. ಐ ಆಲ್ವೇಸ್ ಟ್ರೀಟ್ ಹಿಮ್ ಆ್ಯಸ್ our South Indian Amitabh Bachchan hero. Just love his height, his acting, super. And in Big Boss, he's the only right person, to, show. ಇಲ್ಲ, ಅವ್ರಿಗೆ ಹೇಳಬೇಕು ಬಿಕಾಸ್ ದೇರ್ ಆರ್ ಸೋ ಮೆನಿ ಲವರ್ಸ್ ಫಾರ್ ಹಿಮ್. he has to continue. Then only people will only watch Big Boss just because of Sudeep. ಸೊ ಅದಕ್ಕೆ ನನಗೆ ಸುದೀಪ್, ಐ ಲವ್ ಹಿಮ್. ನಂಗೆ ಸುದೀಪ್ ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ. ಐ ಹ್ಯಾವ್ ಸೀನ್ ಹಿಮ್ ಫ್ರಮ್ ದ ಬಿಗ್ನಿಂಗ್. ಐ ಜಸ್ಟ್ ಲವ್ ಹಿಮ್.
ನಾನು ಬಿಗ್ ಬಾಸ್ ನೋಡೋದು ಕಡಿಮೆ, ಯಾಕಂದರೆ ಬಿಕಾಸ್ ಆಲ್ವೇಸ್ ಇಟ್ ವಿಲ್ ಬಿ ಫುಲ್ ಆಫ್ ಫೈಟ್ಸ್. ಸೊ ಸ್ವಲ್ಪ ಐ ಜಸ್ಟ್ ವಾಚ್ಲೆಸ್. ಗಿಲ್ಲಿ ಅವನ ಆಟ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಆಟ ಆಡ್ತಾನೆ, ಮಾತಾಡ್ತಾನೆ. ಅವನಂದ್ರೆ ನಮ್ಗೆ ಇಷ್ಟ. ಅವನು ಇಷ್ಟೇ ಮಂಡ್ಯದ ಕಳನಲ್ವಾ, ಹಂಗಾಗಿ ನಾವು ಮಂಡ್ಯದವರು, ಹಂಗೆ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಒಳ್ಳೆ ಹುಡುಗ ಅವನು. ಗಿಲ್ಲಿನ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರೆ? ಬೇರೆ ಅಂತ ಹೇಳಿದ್ರೆ ನಾವು ಜಾಸ್ತಿ ಲೈಕ್ ಮಾಡೋದು ಅವನ ಗಿಲ್ಲಿನೇ. ಅದೇನು ಒಂದು ಆಟ ಆದಮೇಲೆ ಒಂದು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಏನು ಸೀರಿಯಸ್ ಆಗಿ ಏನು ತಗೊಳ್ಳಲ್ಲ ಅವರು ಒಳ್ಳೆ ಆಟ ಆಡ್ತಾಯಿದ್ದಾರೆ. ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾಯಿದ್ದಾರೆ. ಅದೆಲ್ಲ ಆಟದಲ್ಲಿ ಇದೆ, ಬರುತ್ತೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ ಅವೆಲ್ಲ. ಗಿಲ್ಲಿ ಮತ್ತು ರಘು ಅವ್ರದ್ದು ಕಾರ್ಟೂನ್ ಈ ಥರ ಜಗಳ ನಡೀತಿರ್ತೈತೆ ಅವಾಗ. ಅದೆಲ್ಲ ಕಾಮನ್ ಮಾಮೂಲಿ. 10 ನಿಮಿಷ ಆಡ್ತಾರೆ, ಮತ್ತು ತಿರ್ಗಿ ಅಣ್ಣ ಅಣ್ಣ ಅಂತ ಇವ್ನು ಗಿಲ್ಲಿನೇ ಹೋಗ್ತಾನೆ, ಮಾತಾಡಿಸ್ತಾನೆ. ಅವರು ಹಂಗೇನೆ ಒಳ್ಳೆ ಆಟ ಆಡ್ತಾರೆ ಅವರು ಚೆನ್ನಾಗಿ. ಅದೆಲ್ಲ ಸೀರಿಯಸ್ ತಗೊಳಕ್ಕಾಗಲ್ಲ. ಕಾಮಿಡಿಯಾಗಿ ತಗೊಳ್ದಾಗ ಕಾಮಿಡಿಯಾಗಿ ಬಿಡ್ತಾನೆ ಅವನು. ಬಟ್ ಕಾವ್ಯನೂ ಒಳ್ಳೆ ಚೆನ್ನಾಗಿ, ಅವು ಒಳ್ಳೆ ಹುಡುಗಿನೇ, ಚೆನ್ನಾಗಿ ಬಿಗ್ ಬಾಸಲ್ಲಿ ಆಡ್ತಾರೆ. ಈ ವಾರ ಎಲಿಮಿನೇಷನ್ ಆಗಿಲ್ಲ. ರಕ್ಷಿತಾ ಮತ್ತು ಧ್ರುವಂತ ಅವರ ಸೀಕ್ರೆಟ್ ರೂಮ್ ಒಳಗಡೆ ಅದಾರೆ. ಅದೇ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಾಗಲ್ಲ, ನೋಡಬೇಕು. ಬಟ್ ಈ ಸಲ ಎಲಿಮಿನೇಟ್ ಆದರೆ ಯಾರಾಗ್ಬೋದು? ಆದ್ರೆ ಯಾರು ಅಂತ ಹೇಳೋಕ್ಕಾಗತ್ತೆ ಮೇಡಮ್ ಅಲ್ಲಿ. ಅಂದರೆ ಹೋದ ಸಾರಿ ಎಲಿಮಿನೇಷನ್ ಆಗಿಲ್ಲ, ಇವತ್ತು ರಾತ್ರಿ ಯಾರಾದರೂ ಹೋಗ್ಬೋದಾ ಬಿಗ್ ಬಾಸ್ ಮನೆಯಿಂದ ಅಂತ? ಹೇಳೋಕ್ಕಾಗಲ್ಲ, ಯಾರು ಅಂತ ಗೆರ್ಸ್ ಮಾಡೋಕ್ಕಾಗಲ್ಲ. ಒಟ್ಟು ಹೋಗ್ತಾರೆ, ಯಾರು ಅಂತ ಗೆರ್ಸ್ ಮಾಡೋಕ್ಕಾಗಲ್ಲ. ಮಾಳು ನಿಪ್ನಾಳು ಗೊತ್ತಲ್ವಾ? ಹೌದು, ಅವರು ಚೆನ್ನಾಗಿ ಆಡ್ತಾನೆ. ಇಲ್ಲ, ಅವನು ಒಳ್ಳೆ ಹುಡುಗ, ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು. ಟಾಪ್ 5 ಒಳಗಡೆ ಮಾಳು ನಿಪ್ನಾಳು ಇರ್ಬೋದಾ? ಇರ್ಬೋದು. ಯಾರ್ಯಾರು ಇರ್ಬೋದು ಅಂತ ನಿಮ್ಮ ಪ್ರಕಾರ? ನನಗಂದ್ರೆ ಗಿಲ್ಲಿ ನಂಬರ್ 1 ಅವನಂದು ಇದ್ದೇ ಇರ್ತಾನೆ. ಅವನ ಜೊತೆಗೆ 4 ಜನ. 4 ಜನ ಅಂದ್ರೆ ಇನ್ನು ಹೇಳಕ್ಕೆ ಬರಲ್ಲ ನಮ್ಗೆ ಏನಂದೇಳಿ ಅವ್ರನ್ನ. ಬಟ್ ಕಾವ್ಯನೂ ಇದ್ದೇ ಇರ್ತಾಳೆ, ಅಶ್ವಿನಿ ಗೌಡ ಇದ್ದೇ ಇರ್ತಾರೆ, ರಘು ಇರ್ತಾರೆ. ರಘು ಮತ್ತು ಧನುಷ್ ಅವರು ಆಟ ಚೆನ್ನಾಗಿ ಆಡ್ತಿದ್ದಾರೆ. 2 ಸಲ ಮನೆ ಕ್ಯಾಪ್ಟನ್ ಆಗಿದ್ದಾರೆ. ಹೇಳೋಕ್ಕಾಗಲ್ಲ ಮೇಡಮ್, ಆಟ ಹಿಂಗೆ ಅಂತ ಟರ್ನ್ ಆಗಿಬಿಡುತ್ತೆ. ಹೇಳೋಕ್ಕಾಗಲ್ಲ, ಅದು ಆಟದಲ್ಲಿ ಯಾವ ಥರ ಆಡ್ತಾರೆ ಅಂತ ಹೇಳಕ್ಕೆ ಬರೋದು. ಹೇಳೋಕ್ಕಾಗಲ್ಲ. ಟಾಪ್ 5 ರಕ್ಷಿತಾ ಬರ್ಬೋದು, ಇಲ್ಲ ಅಶ್ವಿನಿ ಗೌಡನೂ ಬರ್ಬೋದು. ಜಾಸ್ತಿ ಬಿಗ್ ಬಾಸ್ ಮನೆಯಲ್ಲಿ ಕಿರಿಕ್ ಯಾರು ಮಾಡ್ಕೊಂತಾರೆ? ಕಿರಿಕಿ ಯಾರು ಮಾಡಿದೆ? ಆಟದಲ್ಲಿ ಎಲ್ಲರೂ ಆಡ್ತಾರೆ, ಕಿರಿಕ್ ಮಾಡ್ಕೊಳ್ತಾರೆ. 10 ನಿಮಿಷ ಬಿಟ್ಕೊಂಡು ನೋಡಿದ್ರೆ ತಿರುಗಿ ಚೆನ್ನಾಗೇ ಒಂದಾಗಿರ್ತಾರೆ. ಕಿರಿಕ್ ಮಾಡ್ಕೊಳ್ಳಿಲ್ಲ ಅಂದರೆ ಆಟ ಆಡೋಕ್ಕಾಗಲ್ಲ. ಬಟ್ ಚೆನ್ನಾಗಿ ಆಡ್ತಾರೆ, ಅವಳು ಚೆನ್ನಾಗಿ ಬರ್ತದೆ. ಅವನೇ ಗಿಲ್ಲಿನೇ ಬರ್ತಾನೆ. ನಿಮ್ಮ ಸಪೋರ್ಟ್ ಫುಲ್ ಗಿಲ್ಲಿಗೆ? ಗಿಲ್ಲಿನೇ ಈ ಸಲ ವೋಟ್ ಮಾಡಿದ್ರ ಗಿಲ್ಲಿಯರಿಗೆ? ಮಾಡಿದ್ವಿ. ಗಿಲ್ಲಿನೇ ಮಂಡ್ಯದ ಗಂಡು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ? ನಮಗೆ ಗಿಲ್ಲಿ ಇಷ್ಟ. ಯಾಕೆ ಇಷ್ಟ ಸರ್ ಗಿಲ್ಲಿ? ನಮ್ಗೆ ಅವ್ರು ಹಳ್ಳಿಯಿಂದ ಬಂದಿದ್ದಾರಲ್ವಾ, ಅವ್ರು ಬೆಳಿಬೇಕು ಅಂತ ನಮ್ಗೆ ಖುಷಿ. ಅವರೇ ಬೆಳಿಲೇಬೇಕು. ಇಲ್ಲೇ ನೋಡಿ ಮಾತಾಡಿ ಸರ್, ಕ್ಯಾಮ್ರಾ ನೋಡಿ ಮಾತಾಡಿ, ಆರಾಮ್ ಮಾತಾಡಿ ಫ್ರೀಯಾಗಿ. ಮತ್ತು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವೆ ಅವಾಗ ಜಗಳ ನಡೀತಾ ಇರುತ್ತೆ ಸರ್. ಅದು ಕಾಮನ್ ಇದೆ ಸರ್, ಕಾಮನ್ ಇರುತ್ತೆ ಅದು. ಸೂರಜ್ ಮತ್ತು ರಾಶಿಕಾ ಅವ್ರ ಪೇರ್ ಹೆಂಗೆ ಅನ್ಸುತ್ತೆ? ಹೌದು, ಖುಷಿನೇ ಸರ್. ಹಳ್ಳಿ ಅಂದಮೇಲೆ ಅದು ಬಿಗ್ ಬಾಸ್ ಅಂದರೆ ಅದೆಲ್ಲ ಇದ್ದೇ ಇರಬೇಕು ಸರ್. ನಮಗೆ ಅಂದರೆ ಗಿಲ್ಲಿ ನಟ ಗೆಲ್ಲಬೇಕು, ನಮಗೆ ಖುಷಿ. ಜೈ ಗಿಲ್ಲಿ. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಸರ್ ನಿಮಗೆ? ನಮಗೆ ಗಿಲ್ಲಿ ಗಿಲ್ಲಿಯವ್ರಿಗೆ ಯಾಕೆ ಇಷ್ಟ? ಗಿಲ್ಲಿ ಚೆನ್ನಾಗಿ ಜೋಕ್ ಮಾಡ್ತಾರೆ, ಆಟ ಆಡ್ತಾರೆ. ಸರ್ ಲಾಸ್ಟ್ ಟೈಮ್ ಗಿಲ್ಲಿ ಕೂಡ ನಿಮ್ಮ ಥರ ಮಿಸ್ಸೇಜ್ ಕಟ್ ಮಾಡ್ಕೊಂಡಿದ್ದ. ಹೌದೌದು. ನೀವು ಅದಕ್ಕೆ ಏನಾದರೂ ಆ ಥರ ಕಟ್ ಮಾಡ್ಕೊಂಡಿದ್ರಾ? ಇಲ್ಲ ನೀವು? ಇಲ್ಲ ನಾವು ಅವಾಗಿಂದ 20-25 ವರ್ಷದಿಂದ ಹಿಂಗೆ ಕಟ್ ಮಾಡ್ಕೊಂಡಿರೋದು. ಅವ್ರು ಗಿಲ್ಲಿಗೆ ಸುಮ್ಗೆ ಮಾಡಿದರು, ಒಳಗಡೆ ಆಟ ಆಡ್ಸೋಕ್ಕೆ ಮಾಡಿದರು. ಚೆನ್ನಾಗಿ ಆಡ್ತಾವ್ರೆ, ಎಲ್ಲ ಚೆನ್ನಾಗಿ ಆಡ್ತಾವ್ರೆ. ಗಿಲ್ಲಿ ಸ್ಟೈಲಲ್ಲಿ ಏನಾದರೂ ಹೇಳ್ಬೋದಾ ಗಿಲ್ಲಿಗೆ? ಏನು ನಾವು ಡೈಲಾಗ್ ಹೊಡೆಯೋಕ್ಕೆ ಬರೋಲ್ಲ ಸರ್. ಹೇಳ್ರಿ ಸರ್. ನಮ್ಗೆ ಆ ಥರ ಡೈಲಾಗೇನು ಹೊಡೆಯೋದಿಲ್ಲ. ಏನಾದರೂ ಹೇಳ್ತೀರಾ? ಗಿಲ್ಲಿ ಇನ್ನೂ ಚೆನ್ನಾಗಿ ಆಡಲಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತೀವಿ. ಒಬ್ರಿಗೆ ಹೇಳೋಕ್ಕಾಗಲ್ಲ, ಎಲ್ಲರೂ ಬೇಕಲ್ವಾ. ಎಲ್ಲ ಚೆನ್ನಾಗಿ ಆಡ್ತಾರೆ. ಬಿಟ್ರೆ ಮತ್ತೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ, ಕಾವ್ಯ ಎಲ್ಲ ಚೆನ್ನಾಗಿ. ಗಿಲ್ಲಿಯವ್ರ ಜೊತೆ ಕಾವ್ಯ ಇರ್ತಾರಂತ ಇಷ್ಟನಾ ಅಥವಾ? ಇಲ್ಲ ಹಂಗೇನಿಲ್ಲ. ಹೊರಗಡೆ ಹೋಗಾರೆ ಸೋಷಿಯಲ್ ಆಗಿರ್ತಾರೆ. ಮತ್ತೆ ಅಶ್ವಿನಿ ಗೌಡ ಅವರು ರಾಜಕೀಯದವರು? ರಾಜಕೀಯದವರೆಲ್ಲ ಹೊರಗಡೆ ಆಟ ಆಡ್ತಾರೆ. ಸ್ವಲ್ಪ ಕೋಪ ಜಾಸ್ತಿ ಅವ್ರಿಗೆ. ಆಟ ಚೆನ್ನಾಗಿ ಆಡ್ತಾವ್ರೆ ಅವರು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಡ್ತಾವ್ರೆ. ಎಲ್ಲರಿಗೂ ಕೋಪ ಬಂದೇ ಬರುತ್ತಲ್ವಾ, ಒಂದು ಗೇಮ್ ಅಂದಮೇಲೆ ಕೋಪ ಬಂದೇ ಬರುತ್ತೆ. ಚೆನ್ನಾಗಿ ಆಟ ಆಡ್ತಾರೆ. ರಜತ್ ಮತ್ತು ಚೈತ್ರನ ಆಡ್ತಾವ್ರೆ. ಹೋದ ಸತಿ ಅವ್ರು ಆಡಿದ್ರು, ಈ ಸತಿನ ಬಂದು ಆಡ್ತಾವ್ರೆ, ಚೆನ್ನಾಗಿ ಆಡ್ತಾವ್ರೆ. ಸ್ವಲ್ಪ ಗಲಾಟೆ ಜಾಸ್ತಿ ಆಯ್ತದೆ ಅವರಿಂದ ಅಷ್ಟೇ. ಚೈತ್ರ ಅವರು ಫೈಯರ್ ಅಂತ ಹೇಳ್ಕೊಂಡು ಲಾಸ್ಟ್ ಸೀಸನ್ ಒಳಗಿದ್ರು, ಈ ಸಲ ಅವರು ಫೈಯರ್ ಆಗಿದ್ದಾರೆ. ಫೈಯರ್ ಗೀರ್ ಏನೋ ನಡೆಯಲ್ಲ ಮೇಡಮ್. ಅಲ್ಲಿ ಎಲ್ಲ ಒಬ್ರಿಗೊಬ್ರು ಈ ಲೆವೆಲ್ ಅವರೇ ಆಟ ಆಡ್ತಾರೆ. ಫೈಯರ್ ಗೀರ್ ಏನಿಲ್ಲ, ಆಟ ಆಡ್ತಾರೆ, ಚೆನ್ನಾಗಿ ಇದು ಮಾಡ್ತಾವ್ರೆ. ರಕ್ಷಿತಾ ಚೆನ್ನಾಗಿ ಆಡ್ತಾಳೆ ಹುಡುಗಿ. ಚಿಕ್ಕ ಹುಡುಗಿಯಾಗಿರೋ ಬಂಬಟಾಗಿ ಆಡ್ತಾಳೆ, ಆಟ ಚೆನ್ನಾಗಿ ಆಡ್ತಾಳೆ. ಈ ಸಲ ಟಾಪ್ 5 ಒಳಗಡೆ ರಕ್ಷಿತಾ ಗಿಲ್ಲಿ ಇಬ್ಬರು ಬರ್ತಾರೆ. ಇಬ್ರು ಬರ್ತಾರೆ. ಫಸ್ಟ್ ಗಿಲ್ಲಿ, ಆಮೇಲೆ ರಕ್ಷಿತಾ.